ಸರ್ಕಾರದ ವಿರುದ್ಧ ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಸಿಡಿದೆದ್ದಿದ್ದಾರೆ. ಆಟೋಗೆ ಬಾಡಿಗೆ ಕಟ್ಟಬೇಕು, ಫೈನಾನ್ಸ್ ಕಟ್ಟಬೇಕು. ಇವ್ರು ನೋಡಿದ್ರೆ ಹಾಕೋದು ಬರೀ 400 ರೂಪಾಯಿಯ ಗ್ಯಾಸ್ ಮಾತ್ರ. ಸಂಜೆಯಾದ್ರೆ ಮನೆಗೆ ಖಾಲಿ ಕೈನಲ್ಲಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಸರ್ಕಾರನೂ ನಮ್ಮ ಕಷ್ಟ ಕೇಳೋಕ್ ಬರ್ತಾ ಇಲ್ಲ. ಗ್ಯಾಸ್ ಹಾಕಿಸಿಕೊಂಡೋದ್ರಲ್ಲೇ ಇಡೀ ದಿನ ಹೋಗ್ಬಿಟ್ರೆ ದುಡಿಮೆ ಹೇಗೆ? ನ್ಯೂಸ್ ಫಸ್ಟ್ ಮುಂದೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ರೀತಿ ಇದು. ರಾಜ್ಯ ರಾಜಧಾನಿ ಬೆಂಗಳೂರಿನ ಹಲವು ಎಲ್ಪಿಜಿ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಹೀಗಾಗಿ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ದಿನ ಗ್ಯಾಸ್ಗಾಗಿ ಕಾಯೋದೇ ಆಗ್ಬಿಟ್ರೆ ದುಡಿಯೋದು ಯಾವಾಗ? ನಾವು ಖಾಲಿ ಕೈನಲ್ಲಿ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಬೆಂಗಳೂರಿನ ವಿವಿಧ ಬಂಕ್ಗಳ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್ಪಿಜಿ ಬಂಕ್ಗಳು ಹಲವು ಏರಿಯಾಗಳಲ್ಲಿ, HSR ಲೇಔಟ್, ಶೇಷಾದ್ರಿಪುರಂ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಈ ಸಮಸ್ಯೆ ಕಾಡಿದೆ. ರಾತ್ರಿಯಿಂದ ಮಧ್ಯಾಹ್ನದವರೆಗೂ, ಮರುದಿನ ಮಧ್ಯಾಹ್ನದವರೆಗೂ ಕ್ಯೂ ನಿಂತರೂ ಕೂಡ ಎಲ್ಪಿಜಿ ಸಿಗ್ತಾ ಇಲ್ಲ ಅನ್ನೋ ಸಮಸ್ಯೆ. ಕೆಲವು ಬಂಕ್ಗಳಲ್ಲಿ ಎಲ್ಪಿಜಿ ಲಭ್ಯ ಇದ್ರೂ ಕೂಡ ಬೇಡಿಕೆ ಹೆಚ್ಚಿರುವುದರಿಂದ ಲಿಮಿಟ್ ಮಾಡಿದ್ದಾರೆ. ಕೇವಲ 400 ರೂಪಾಯಿಗೆ ಮಾತ್ರ ನಾವು ಗ್ಯಾಸ್ ಫಿಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗೆ ಮಾಡ್ತಾ ಇರೋದ್ರಿಂದ ಆಟೋ ಚಾಲಕರು ಸಮಸ್ಯೆಗೆ ತುತ್ತಾಗಿದ್ದಾರೆ. ಬೆಂಗಳೂರು ಒಂದರಲ್ಲೇ 2 ಲಕ್ಷಕ್ಕೂ ಹೆಚ್ಚು ಎಲ್ಪಿಜಿ ಆಟೋ ಓಡಿಸುವಂತಹ ಚಾಲಕರಿದ್ದಾರೆ. ಹಾಗಾಗಿ ಇಡೀ ಬೆಂಗಳೂರಿನಲ್ಲಿ ಆಟೋ ವ್ಯವಸ್ಥೆಗೇನೆ ಪೆಟ್ಟು ಬಿದ್ದಿದೆ. ಆಟೋ ಚಾಲಕರು ಸುಮಾರು 2 ಲಕ್ಷ ಆಟೋಗಳಿದ್ದಾವೆ ಅಂತಂದ್ರೆ 2 ಲಕ್ಷದಷ್ಟು ಕುಟುಂಬಗಳು ಆ ಎಲ್ಪಿಜಿ ಆಟೋನ ನಂಬಿ ಜೀವನವನ್ನ ನಡೆಸ್ತಾ ಇದ್ವು. ಈಗ ಅವರೆಲ್ಲರ ಬದುಕಿಗೆ ಹೊಡೆತ ಬಿದ್ದಿದೆ. ಆಟೋ ಚಾಲಕರ ಜೊತೆಗೆ ನಮ್ಮ ಪ್ರತಿನಿಧಿ ಭರತ್ ಮಾತನಾಡಿಸಿದ್ದಾರೆ. ಅವರ ಕಷ್ಟಗಳು ಏನು ಅನ್ನೋದನ್ನ ಆಟೋ ಚಾಲಕರು ನ್ಯೂಸ್ ಫಸ್ಟ್ ಜೊತೆ ಹೇಳಿಕೊಂಡಿದ್ದಾರೆ. ನೋಡೋಣ ಬನ್ನಿ. ನಗರದಲ್ಲಿ ಆಟೋ LPG ಗ್ಯಾಸ್ ಕೊರತೆ ಉಂಟಾಗ್ತಾ ಇದೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಆಟೋ ಗ್ಯಾಸ್ನ ಪಡೆಯುವಂತಹ ದುಸ್ಥಿತಿ ಬಂದಿದೆ. ನೀವು ಗಮನಿಸ್ತಾ ಇದ್ದ ದೃಶ್ಯಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬರೀ ಗ್ಯಾಸ್ ಹಾಕ್ಸ್ಕೊಳ್ಳೋದ್ರಲ್ಲೇ ದಿನ ಹೋಗ್ತಾ ಇದೆ ಹೊರತು ಬಾಡಿಗೆ ಇಲ್ಲಿಂದ ಮಾಡೋಣ, ಜೀವನ ಇಲ್ಲಿಂದ ಮಾಡೋಣ ಅನ್ನೋ ಪ್ರಶ್ನೆಯನ್ನ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಸರ್ಕಾರಗಳೇನೋ ಗ್ಯಾಸ್ ಇದೆ, ಸಪ್ಲೈ ಆಗ್ತಾ ಇದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತೇಳಿ AC ರೂಮಲ್ಲಿ ಕುತ್ಕೊಂಡು ಹೇಳ್ತಿದ್ದಾರೆ. ಆದರೆ ರಿಯಾಲಿಟಿಲಿ ಚೆಕ್ ಮಾಡಿದಾಗ ಆಟೋ ಚಾಲಕರು ಗಂಟೆಗಟ್ಟಲೆ ಬಿಸಿಲಲ್ಲಿ ರಾತ್ರಿ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಆಟೋ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ತಾ ಇರುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ನೋಡಿ ಎಷ್ಟು ಕ್ಯೂ ನಿಂತಿದೆ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದೆ. ಆಟೋ ಚಾಲಕರು ನಿಂತಲ್ಲೇ ನಿಂತಿದ್ದಾರೆ. ಸೊ ಈ ರೀತಿಯಾಗಿ ಬರೀ ಆಟೋ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ಳೋದಕ್ಕೋಸ್ಕರನೇ ಇಡೀ ಅರ್ಧ ದಿನ ಈ ರೀತಿಯಾಗಿ ಕ್ಯೂ ಅಲ್ಲಿ ನಿಂತು ಬಿಟ್ರೆ ಸೊ ಜೀವನ ಹೇಗೆ ಮಾಡೋದು, ಬಾಡಿಗೆ ಹೇಗೆ ಹೊಡಿಯೋದು, ಜೊತೆಗೆ ರಾತ್ರಿ ಫೈನಾನ್ಸ್ ಕಟ್ಟಬೇಕಾಗುತ್ತೆ, ಮನೆಗೆ ಒಂದಿಷ್ಟು ತಗೊಂಡೋಗ್ಬೇಕಾಗುತ್ತೆ, ಯಾವ ರೀತಿಯಾಗಿ ನಾವು ಜೀವನ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಾನು ಆಟೋ ಚಾಲಕರು ಮಾತಾಡಿಸ್ತೀನಿ. ಮುಂದಿನ ತಿಂಗಳು ಅಡ್ಮಿಷನ್ ಸ್ಕೂಲು ಯಾವಂತ ಎಲ್ಲಿ ಕಟ್ಟೋದು ಕಾಸು? ಎಲ್ಲಿ ಕಟ್ಟೋದು ಹೇಳಿ, ನೀವೇ ಹೇಳಿ. ಅದು ಅಡ್ಮಿಷನ್ ಬಂತು ಮುಂದಿನ ತಿಂಗಳು. ಕಾಲೇಜ್ ಏನ್ ಕಡೆ, ಮಕ್ಳಿಗೆ ಏನ್ ಕಡೆ, ಹೊಟ್ಟೆ ಊರಿಗೆ ಕೋಪ ಹತ್ತುತ್ತೆ, ಅಡ್ಕೊಂಡು ಕಳ್ತಾನೆ. ಅದೇ ಮಾಡ್ಬೇಕಷ್ಟೇ. ಆಟೋದವ್ರ ಬಿಟ್ರೆ ಬೇರೆ ಯಾರ ತಲೂ ಸುಲಿಗೆ ಮಾಡಕ್ಕೆ ಗೌರ್ಮೆಂಟಿಗೆ ಇದಿಲ್ಲ. ಮಾಮೂಲಿ ಇದೆ, ಎಲ್ಲ ಇದೆ. ಆಟೋದವ್ರೇ ಮೈನು ಗೌರ್ಮೆಂಟಿಗೆ ಕಾಣೋದು, ಎಲ್ಲೋ ಬೋರ್ಡರೇ ಮೈನ್ ಕಾಣೋದು, ಬೇರೆ ಯಾರು ಕಾಣಲ್ಲ. ಮತ್ತೆ ಡೀಸೆಲ್ ಯಾಕೆ ಸಿಗ್ತಾ ಇದೆ, ಪೆಟ್ರೋಲ್ ಯಾಕೆ ಸಿಗ್ತಾ ಇದೆ, ಗ್ಯಾಸ್ ಯಾಕೆ ಸಿಗ್ತಾ ಇಲ್ಲ? ಇದು ಕಾರಣ ಅಲ್ವಾ? ಪೆಟ್ರೋಲ್ ರೇಟ್ ಯಾಕೆ ಜಾಸ್ತಿ ಆಗಲ್ಲ, ಗ್ಯಾಸ್ ರೇಟ್ ಯಾಕೆ ಜಾಸ್ತಿ ಆಗಲ್ಲ? ಆಟೋದ 10 ರೂಪಾಯಿ ಕೇಳಿಬಿಟ್ರೆ ಮೆಜೆಸ್ಟಿಕಲ್ಲಿ ಸುಲಿಗೆ ಮಾಡ್ತಾವನೆ, ಮಾರ್ಕೆಟಲ್ಲಿ ಸುಲಿಗೆ ಮಾಡ್ತಾವನೆ, ರೈಲ್ವೆ ಸ್ಟೇಷನ್ ಸುಲಿಗೆ ಮಾಡ್ತಾವನೆ. ಇವಾಗ ಯಾರು ಕೇಳೋರ ಇಲ್ಲ ಸುಲಿಗೆನ. ಬಂಕಲ್ಲಿ 120 ರೂಪಾಯಿ ಗ್ಯಾಸ್ ರೇಟು, 60 ರೂಪಾಯಿಯಲ್ಲಿ 120 ರೂಪಾಯಿಯಲ್ಲಿ. ಇದು ಯಾವ ಸರ್ಕಾರನೂ ಕೇಳಲ್ವಾ? ಇದಕ್ಕೆ ಸರ್ಕಾರ ಇಲ್ಲ, ಆಟೋದವ್ರು ಒಬ್ಬರೇ ಇದಿರೋದು. ಆಟೋದವರೇ ಕಣ್ಣಿಗೆ ಕಾಣೋದು ಬೆಂಗಳೂರಲ್ಲಿ, ಬೇರೆ ಯಾವ ಇದ್ರೂ ಕಾಣಲ್ಲ. ಸಾಕಷ್ಟು ಜನ ಈಗ ಸ್ವಂತ ಆಟೋಗಳು ಇಟ್ಕೊಂಡಿರಲ್ಲ, ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಆಟೋ ಜಾಸ್ತಿ ಓಡಿಸ್ತಿರ್ತಾರೆ. ಫೈನಾನ್ಸ್ ಕಟ್ಟಬೇಕಾಗುತ್ತೆ, ಬಾಡಿಗೆ ಕಟ್ಟಬೇಕಾಗುತ್ತೆ, ಮನೇಲಿ ಮಕ್ಕಳ ಎಜುಕೇಶನ್ ನೋಡ್ಬೇಕಾಗುತ್ತೆ, ರೇಷನ್ ತಗೊಂಡೋಗ್ಬೇಕಾಗಿರುತ್ತೆ. ಈ ರೀತಿಯಾದ ಪರಿಸ್ಥಿತಿಗಳು ಇರಬೇಕಾದ್ರೆ ಈ ರೀತಿಯಾದ ಒಂದು ಸಮಸ್ಯೆ ತಂದಿಟ್ಬಿಟ್ರೆ ಹೇಗೆ ಅಂತ ಏನು ಮಾಡೋಕ್ಕಾಗ್ತ? ನೇಣಾಕೊಂಡು ಸಾಯ್ಬೇಕಷ್ಟೆ. ಎಷ್ಟೋ ಜನ ಅದೇ ಥರ ಆಗಿದ್ದಾರೆ. ನಮ್ಮ ಆಟೋ ಚಾಲಕರು ಬೆಳೆ ಜನ ವಿಸಾ ಕುಡ್ದು ಸಹ ಆಟೋದಲ್ಲೇ ಸತ್ತೋಗೋರು ಈ ಥರ ಕಷ್ಟದಲ್ಲಿ. ಫೈನಾನ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ಅವ್ರು ಫೋನ್ ಮೇಲೆ ಟೆನ್ಷನ್ ಕೊಡ್ತಾಯಿದ್ರು. ಇವನು ಟೆನ್ಷನು, ಮನೆ ಸಂಸಾರ ಟೆನ್ಷನು, ಮಕ್ಕಳು ಟೆನ್ಷನು. ಅವನು ಯಾವುದಕ್ಕೆ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಡು ವಿಸಾ ಕುಡ್ದು ಸತ್ತೋಗೋರು. ಆ ಪರಿಸ್ಥಿತಿಗೆ ಬಂದಿದೆ ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ. ಸರ್ಕಾರಕ್ಕಾದ್ರೂ ಸ್ವಲ್ಪ ನಮ್ಮ ಮೇಲೆ ಕನಿಕರನೂ ಇಲ್ಲ. ಆಟೋ ಡ್ರೈವರ್ಗಳು ಎಲ್ಲ ಫುಲ್ಲು ದುಡ್ಡಿರೋರು ಅಂತ ಅವ್ರು ಅನ್ಕೋತಾರೆ. ನಾವು ನಮ್ಮ ಬಾಳೆ ನೋಡ್ರಿ ಸರ್, ನೀವೇ ನೋಡ್ರಿ, ನಿಮ್ಮ ಕಣ್ಣಾರ ನೋಡ್ರಿ, ಇಲ್ಲ ಅವರೇ ಬಂದು ನೋಡೋಕ್ಕಲ್ರಿ ಕಣ್ಣಾರ ಯಾರ್ಯಾರ್ದು ಏನೇನು ಕಷ್ಟ ಅಂತ.
ಅದೇ ಸರ್ ಹೇಳ್ಯಾರಲ್ಲ, ಇನ್ನೇನು ಹೇಳೋದು. ನೀವೆಷ್ಟು ಏನು ಸರ್ ಬಾಡಿಗೆ ಅಲ್ಲ, ಬಾಡಿಗೆ ಐತ್ರಿ 400 ರೂಪಾಯಿ ಬಾಡಿಗೆ ಒಂದು ತಿಂಗಳಿಗೆ. ಗಾಡಿ ಬಾಡಿಗೆ, ಮನೆ ಬಾಡಿಗೆ, ಸಂಸಾರ ತುಂಬ ಕಷ್ಟ ಆಗ್ತೈತ್ರಿ. ಏನೂ ಮಾಡೋಕ್ಕಾಗಲ್ಲ ರೀ. ಎಲ್ಲರ ಜನ ನಾವು, ಎಲ್ಲರ ಜೊತೆ ಏನು ಮಾಡೋಕ್ಕಾಗಲ್ಲ. ಎಸ್, ಅಂದ್ರೆ ಇಡೀ ದಿನನೇ ಗ್ಯಾಸ್ ಹಾಕೊಳ್ಳೋದ್ರಲ್ಲೇ ಹೋಗ್ತಾ ಇದೆ. ಸೊ ಹಾಗಾಗಿ ಬಾಡಿಗೆ ಹೊಡಿಯೋದಕ್ಕೂ ಕಷ್ಟ ಆಗ್ತಾ ಇದೆ. ಇನ್ನು ಗ್ಯಾಸ್ ಹಾಕೊಂಡ್ರು ಕೂಡ ಬಾಡಿಗೆ ಸಿಗದೆ ಖಾಲಿ ರೌಂಡು ಹೊಡಿಬೇಕಾಗಿರೋಂಥ ಪರಿಸ್ಥಿತಿ ಸಿಗ್ತಾ ಇದೆ. ಸಂಜೆ ಆದರೆ ಆಟೋಗೆ ಬಾಡಿಗೆ ಕಟ್ಟಬೇಕು, ಜೊತೆಗೆ ಮನೆಗೆ ಏನಾದರೂ ದಿನಸಿಗಳನ್ನ ತಗೊಂಡೋಗ್ಬೇಕು, ಮನೆ ಸಂಸಾರ ಈ ರೀತಿಯಾದ ಜವಾಬ್ದಾರಿಗಳಿರುತ್ತೆ. ಈ ರೀತಿಯಾದ ಒಂದು ಸಂಕಷ್ಟ ತಲುಪಿದ್ರೆ ಆಟೋ ಚಾಲಕರ ಪರಿಸ್ಥಿತಿ ಏನಾಗಬೇಕು ಅನ್ನೋದನ್ನು ಕೂಡ ಸರ್ಕಾರ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.